ರಜತ್ಗೆ ತುಂಬಾ ಫೇವರೇಟ್ ಸ್ಪೀಚಸ್ ಸರ್ ಆಗಿದ್ದು. ಅವ್ರ ಜೊತೆ ಟಿ ಶರ್ಟ್ ಜಾಕೆಟ್ ತಗೊಂಡು ನಿಮಗೆ ಅದೆಲ್ಲ ಮೆಮೊರೀಸ್ ನೆನಪು ಪಡ್ಕೊಳ್ತಾರೆ. ಜಾಕೆಟ್ ಏನ್ ಮಾಡಿದ್ರಿ, ಹೇಗೆ ಇಟ್ಕೊಂಡಿದ್ರು ಅದನ್ನ ಅದೇ ಫ್ರೇಮ್ ಮಾಡಿಸ್ತಾ ಇದ್ದೆ. ಮನೇಲಿ ಒಂದು ಫ್ರೇಮ್ ಮಾಡಿಬಿಟ್ಟು ಸಾಟ್ರೆ ಒಂದು ಮಾಡಿಸೋಣ. ಇಟ್ಸ್ ಅ ಹ್ಯೂಜ್ ಬಂಡಲ್ ಆಫ್ ಲವ್ ಸುದೀಪ್ ಸರ್. ಆಮೇಲೆ ನಮ್ಗೆ ಅವರು ಶೋಗ್ ಮಾತ್ರ ಅಲ್ಲ, ನಮ್ಮ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಶಕ್ತಿ ಆಗಿದ್ರು. ಆಮೇಲೆ ಆ ವ್ಯಕ್ತಿನ ನೋಡೋದು, ಒಂಥರ ಅವ್ರನ್ನ ಅಡ್ಮೈರ್ ಮಾಡೋದೇ ನಮ್ಗೆ ಡೈಲಿ ಒಂಥರ ಪುಣ್ಯ ತರ ಆಗಿತ್ತು. ಅಂದ್ರೆ ಇದನ್ನೇನೋ ಅವ್ರನ್ನ ಮೆಚ್ಚಿಸಕ್ಕೆ ನಾನು ಹೇಳ್ತಾ ಇಲ್ಲ, ಬಟ್ ಆದ್ರೆ ಅವ್ರನ್ನ ನೋಡಿದ್ರೆ ಒಂಥರ ಖುಷಿ ಸರ್. ಇಟ್ಸ್ ಅ ವಂಡರ್ಫುಲ್ ಪರ್ಸನ್, ವಂಡರ್ಫುಲ್ ಪರ್ಸನ್. ಬಿಗ್ ಬಾಸ್ ವಿಲನ್ ಸೀಸನ್ ಒಂದು ಕಾಮನ್ ಕ್ವಶನ್, ಬಿಗ್ ಬಾಸ್ ಮನೇಲಿ ಏನ್ ಮಿಸ್ ಮಾಡ್ಕೋತಿದ್ರಿ ಅಂತ ಏನ್ ಮಿಸ್ ಮಾಡ್ಕೋತಿದ್ರಿ? ಹೇಳಿದ್ನಲ್ಲ ಸರ್, ಮನೆ ಆಮೇಲೆ ಅವ್ರ ವಾಯ್ಸ್ ಅಷ್ಟೇ ಸುದೀಪ್ ಸರ್. ಇನ್ನು ಹನುಮಂತು ಗೆಲುವಿನ ಬಗ್ಗೆ ಏನ್ ಹೇಳ್ತೀರಿ? ಒಳ್ಳೇದಾಗ್ಲಿ ತಮಗೆ. ಇನ್ನ ಯಾವ ಶೋ ಹೋಗೋದ್ರು ಅವನ 100% ವಿನ್ ಆಗೋದು. ನೀವ್ ಹೇಳ್ರಿ ಗಾಂಧೀಜಿಗೆ ಬಂದ್ರು ಕರ್ನಾಟಕದಲ್ಲಿ ಹನುಮಂತನೇ ಗೆಲ್ಲೋದು, ಯಾಕಾಗಿ ಆ ಮಾತು? ಅದೇನೋ ಗೊತ್ತಿಲ್ಲ ಸರ್, ಜನ ಅವನ್ನ ಹೆಂಗಿದಾರೋ ಹಂಗೆ ಇಷ್ಟಪಡ್ತಾರೆ. ಆಮೇಲೆ ಅದೇನೋ ಇಲ್ಲ ಸರ್, ಗುದ್ದಾಡಕ್ಕಾಗಲ್ಲ. ಈಗ ಯೋಚನೆ ಮಾಡ್ರಿ, ಇವಾಗ ನಮ್ಮ ಹೈಟ್ಗೆ ನಮ್ ಗಟ್ಟಕ್ಕೆ ಅವನ ಮೇಲೆ ಹೋಗಿ ಬಿದ್ರೆ ಜನ ಏನಂತಾರೆ ಹೇಳಿ, ಇವ್ನ್ ಯಾವನ್ರಿ ಅವ್ನ ಮೇಲೆ ಬೀಳ್ತಾವನೆ ಅಂತಾರೆ. ಅಕಸ್ಮಾತ್ ಏನಾದ್ರು ಅವ್ನ್ ಸಪೋರ್ಟ್ ಇದ್ರೆ ನೋಡಿದ್ರ ಇವ್ನ್ ಸಪೋರ್ಟ್ ತಗೊಂಡು ಮೇಲೆ ಬರ್ತಾವನೆ ಅಂತಾರೆ. ಹೆಂಗಿದ್ರು ಅವನ ಹತ್ರ ತಪ್ಪು, ಅದಕ್ಕೆ ನಮ್ಮ ಪಾಡಿಗೆ ನಾವು ಇದ್ವಿ ಸರ್. ರಜತ್ ಮಾತುಗಳು ಕೇಳ್ತಿದ್ರೆ ಬಿಗ್ ಬಾಸ್ ಮೇಲೆ ಹೇಗಿದ್ರು, ಹೊರಗಡೆ ಬಂದಾಗ ಇಮೇಜ್ ಎಲ್ಲ ಬಂದಾಗ ಜನ ಕ್ರೌಡ್ ಎಲ್ಲ ನೋಡಿದ್ರು ನಾರ್ಮಲ್ ಆಗಿ ಇದ್ದಾರೆ ಅಂತ ಅನ್ಕೋತೀನಿ. 100% ಸರ್. ಸರ್ ನಾನು ಪ್ರತಿ ಸತಿ ಹೇಳೋ ತರ ಹೆಸರು ಸಿಗೋದು ದೊಡ್ಡ ವಿಷಯ, ಅದನ್ನ ಉಳಿಸ್ಕೊಂಡು ಹೋಗೋದು ದೊಡ್ಡ ವಿಷಯ. ಉಳಿಸ್ಕೊಂಡು ಹೋಗ್ತಾ ಏನೇನ್ ಪ್ಲಾನ್ಸ್ ಇದೆ, ಮತ್ತೆ ಯಾವ ಕ್ಯಾರೆಕ್ಟರ್, ಸಿನಿಮಾ ಹೀರೋನೋ ಅಥವಾ ವಿಲನ್ ಆಗ್ಬೇಕು? ವಿಲನ್ ರಜತ್ಗೆ ವಿಲನ್ ತುಂಬಾ ಜನ ಸೂಟ್ ಆಗುತ್ತೆ ಅಂತ ತುಂಬಾ ಹೇಳ್ತೀರಾ? ಹೌದು, ವಿಲನ್ ಸರ್. ವಿಲನ್ ಆಗಿ ಮಾಡ್ಬೇಕು ಅಂತ ಇನ್ನು ಅತಿ ಶೀಘ್ರದಲ್ಲಿ ನಮ್ಮ ಒಬ್ರು ದೊಡ್ಡವರು ಮಾತುಕಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಆಚೆ ಬರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಬಿಗ್ ಬಾಸ್ ನ ಸೆಕೆಂಡ್ ರನ್ನರ್ ಅಂತ ರಜತ್ ಅವರ ಮಾತು. ಕ್ಯಾಂಪಸ್ ಪಡೆ ಜೊತೆಗೆ ವಿಜಯ್ ಪಟ್ಟದ ಏಷ್ಯಾನೆಟ್ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.